ಆಟೋ ವಾಶ್ ಮಾಡೋಣ ಅಂತ ಬಂದಿದ್ದೀನಿ. ನೋಡ್ಬೋದು ಎಲ್ಲ ಗಲೀಜು ಆಗ್ಬಿಟ್ಟೈತೆ. ಇಲ್ಲಿ ಫ್ರಂಟ್ಗಿಂತನೂ ಜಾಸ್ತಿ ಗಲೀಜು ಈ ಕಡೆ ಆಗಿರೋದು. ಒಂದು ಕ್ಯಾಮ್ರಾದಲ್ಲಿ ಕಾಣ್ತೈತೆ ಇಲ್ವೋ ಗೊತ್ತಿಲ್ಲ. ಇಲ್ಲಿ ವೀಲು ಎಲ್ಲ ಆಲ್ಮೋಸ್ಟು ಆಗೋಯ್ತು. 2 ತಿಂಗಳ ಮೇಲೆ ಆಯಿತು ವಾಶ್ ಮಾಡಿ. ನನಗೇನೆ ಒಂಥರ ಬೇಜಾರು ಅನ್ನಿಸ್ತಾ ಇದೆ ಈಗ ಗಾಡಿ ಓಡ್ಸೋಕ್ಕೆ. ಇದೆಲ್ಲ ನೋಡ್ಬೋದು ನೀವು. ಸೊ ಹಂಗಾಗಿ ವಾಶ್ ಮಾಡ್ಕೊಬಿಡೋಣ. ಅಲ್ಲ ಹೊಸ ಗಾಡಿ ಒಂಥರ ಗಲೀಜು ಅನ್ನಿಸ್ತೈತೆ. ಸೊ ಎನಿವೆ ಮಳೆ ಕೂಡ ಬರ್ತಿದೆ. ಸೊ ಮಳೆ ಬಂದರೂ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಳೋಣ, ಏನಾಗಲ್ಲ. 2-3 ತಿಂಗಳಾಗಿದ್ದಲ್ವ. ಸೊ ನಾವೇ ವಾಶ್ ಮಾಡ್ಕೊಬಿಟ್ರೆ ಸ್ವಲ್ಪ ದುಡ್ಡು ಉಳಿತಾಯ ಕೂಡ ಆಗುತ್ತೆ. ಆ ರೀಸನ್ಗೆ ಇವನ್ ಕಾರ್ ತೊಳಿತಾ ಕೂತವನೆ. ಇಲ್ಲಿ 1 ಬಕೆಟ್ ನೀರು ತಂದಿದ್ದೀನಿ. ಬೇಕಾದರೆ ಮತ್ತೆ ನಲ್ಲಿ ಇಲ್ಲೇ ಐತೆ. ಸೊ ಹಿಡ್ಕೊಂಡ್ರೆ ಆಯಿತು. ಫಸ್ಟು 1 ಬಕೆಟಿಂದ ನೀರು ಉಜ್ಜಬೇಕು. ಉಜ್ಜಾದ್ಮೇಲೆ ಸೊ ನೋಡೋಣ ಯಾವ ಥರ ಇರುತ್ತಂತ. ಬಿಫೋರ್ ಆಫ್ಟರ್ ಕೂಡ ಬನ್ನಿ ನಮ್ಮ ಆಟೋ ವಾಷಿಂಗ್ ಕಾರ್ಯಕ್ರಮನ ಶುರು ಮಾಡ್ಕೊಳೋಣ. ಮೊದಲನೇದಾಗಿ ಮ್ಯಾಟ್ ಎಲ್ಲ ತೆಗೆದು ಸೈಡಲ್ಲಿ ಎಲ್ಲ ಸ್ವಲ್ಪ ನೀರು ಹುಯ್ಕೊಂಡ್ರೆ ಸಾಕು. 2-3 ಬಕೆಟಲ್ಲೇ ಆಗೋಗುತ್ತೆ. ಸೊ ಜಾಸ್ತಿ ನೀರು ವೇಸ್ಟ್ ಮಾಡಬಾರ್ದು. ಅದಕ್ಕೋಸ್ಕರನೇ 2-3 ತಿಂಗಳಾಗಿತ್ತಲ್ಲ. ಸೊ ಹಂಗಾಗಿ ಚೆನ್ನಾಗೆ ನೀರು ಹಾಕ್ಕೊಂಡು ಒಂದ್ಸತಿ ಉಚ್ಕೊಬಿಟ್ಟು ಆಮೇಲೆ ಇನ್ನೊಂದ್ಸತಿ ನೀರು ಹಾಕ್ಕೊಂಬಿಟ್ರೆ ಆಯಿತು. ಸೊ ನಾರ್ಮಲಾಗಿ ನಾನು ಆಟೋ ತೊಳೆಯೋದೆಲ್ಲ ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ಯಾಕಂತಂದರೆ ಏನು ಹೇಳಿ, ಗಲೀಜು ಅಂತ ಅನ್ಕೋಬೇಡಿ, ಆ ಥರ ಅಲ್ಲ. ಆದಷ್ಟು ಕಮ್ಮಿನೇ ವಾಶ್ ಮಾಡೋದು. ಯಾಕಂತಂದರೆ ತುಕ್ಕಿಡಿತದೆ ಅಂತ ಅಂದ್ಬಿಟ್ಟು. ಹೇಳ್ಬೇಕು ಅಂತಂದರೆ ನಾರ್ಮಲಾಗಿ ಟೈಮ್ ಸಿಗೋದಿಲ್ಲ ನಂಗೆ ವಾಶ್ ಮಾಡಲಿಕ್ಕೋಸ್ಕರ. ಇವತ್ತು ರಜೆ ಹಾಕ್ಬಿಟ್ಟಿದ್ನಲ್ಲ, ಹಂಗಾಗಿ ವಾಶ್ ಮಾಡಿದ್ದು. ರಜೆ ಹಾಕಿದ್ರೆ ನಾರ್ಮಲಿ ವಾಶ್ ಮಾಡ್ತೀನಿ. ಇಲ್ಲಾಂತಂದರೆ ಬೇರೆ ಏನಾದರೂ ಕೆಲಸ ಇದ್ದರೆ ಅದ್ರ ಕಡೆ ಫೋಕಸ್ ಕೊಡ್ತೀನಿ. ಅಂದರೆ ರಜಾ ಸಾಮಾನ್ಯವಾಗಿ ಹಾಕಿರಲ್ಲ, ನೀವು ನೋಡಿರ್ತೀರ. ಮೇಯ್ನ್ ಹೆಂಗಪ್ಪ ರಜೆ ಹಾಕೋದು ಅಂತಂದರೆ ಸುಮ್ಮನೆ ರೆಸ್ಟ್ ಮಾಡೋಣ ಆ ಥರ ಏನಿಲ್ಲ. ನಾನು ರಜೆ ಹಾಕಿದ್ರೆ ಹುಷಾರಿಲ್ಲ ಅಂದರೆ ಮಾತ್ರನೇ ರಜೆ ಹಾಕೋದು. ಇಲ್ಲ ಅಂತಂದರೆ ಹಾಗೆ ಸುಮ್ಮನೆ ರಜೆ ಹಾಕೋಬೇಕು, ಮನೇಲಿ ಕೂತ್ಕೋಬೇಕು, ಟಿ ವಿ ನೋಡಬೇಕು, ಸುತ್ತಬೇಕು, ಆ ಥರ ಯಾವುದೇ ಥರ ಏನಿಲ್ಲ. ತುಂಬ ರಿಯರ್ ಆ ಥರ ಮಾಡೋದು. ಸೊ ವೆರಿ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಮಾತ್ರನೇ. ಜಸ್ಟ್ ಧೂಳಿದ್ರೆ ಧೂಳು ಹೊಡ್ಕೊತೀನಿ ಗಾಡಿ ಮೇಲೆ. ಸೊ ಹಂಗಾಗಿ ಮತ್ತೆ ಜಾಸ್ತಿ ನಾವು ತೊಳಿತಾ ಇದ್ರು ಕೂಡ ಪೇಂಟ್ ಡಲ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಮ್ಮ ಆಟೋ ಎನಿ ಟೈಮ್ ರೋಡಲ್ಲೇ ಇರುತ್ತಲ್ವಾ, ಧೂಳು ಕೂತು ಮತ್ತೆ ನಾನು ಕೆಲವೊಬ್ರು ನೋಡ್ತಿರ್ತೀನಿ ಒರೆಸ್ತಾನೆ ಇರ್ತಾರೆ. ಸೊ ನನ್ಗೆ ಆ ಥರ ಏನಿಲ್ಲ. ಹೆಂಗಿರ್ಬೇಕು ಅಂದರೆ ಕ್ಲೀನಾಗಿರ್ಬೇಕು. ಬಟ್ ಏನಂದರೆ ಜಾಸ್ತಿ ಒರ್ಸೋಕೆ ಹೋಗೋದಿಲ್ಲ. ಆದಷ್ಟು ಲಿಮಿಟೆಡ್ ಆಗಿ ಕ್ಲೀನ್ ಮಾಡ್ಕೊಳೋದು. ಬಟ್ ಏನಂತಂದ್ರೆ ಒಳಗಡೆ ಎಲ್ಲ ಅವಾಗ ಕ್ಲೀನ್ ಮಾಡ್ಕೊತೀನಿ ಟ್ರಾಫಿಕಲ್ಲಿ ನಿಂತಾಗ. ಈ ಫ್ರೀಯಾಗಿ ಕೂತಿರ್ತೀವಲ್ಲ ಹಾಗೈತೆ. ನೋಡ್ಬೋದು ನನ್ನ ಕೈಯಲ್ಲಿ ಆದಷ್ಟು ವಾಶ್ ಮಾಡಿದ್ದೀನಿ. ಕ್ಲೀನ್ ಆಯ್ತು. ಏನು ಬರೀ ಬಾಡಿ ಕ್ಲೀನ್ ಮಾಡಿದ್ದೀನಿ, ಫುಲ್ ವಾಶ್ ಏನು ಮಾಡಿಸಿಲ್ವಲ್ಲ. ಸೊ ಮ್ಯಾಟ್ನ ಏನು ವಾಶ್ ಮಾಡಿಲ್ಲ. ಸೊ ಇದಿರಲಿ ಸಾಕು, ಹಂಗೇನೆ ಸಾಕು. ಅದು ಮೊನ್ನೆ ವಾಶ್ ಮಾಡಿದ್ದೆ ಒಂದು ಸತಿ. ಸೊ ಹಂಗಾಗಿ ಅದರ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ಗಾಡಿ ಫುಲ್ ವಾಶ್ ಆಯಿತು. ಟೈರೆಲ್ಲ ಗಬ್ಬೊಯ್ದೋಗಿತ್ತಲ್ಲ, ಟೈರೆಲ್ಲ ಕ್ಲೀನ್ ಆಗೈತೆ. ಸೊ ಟಾಪ್ ಕೂಡ ನೋಡ್ಬೋದು. ಒಂದು ಮಟ್ಟ ಕ್ಲೀನ್ ಆಯಿತು, ಸಾಕು. ಮನೇಲಿ ಮಾಡ್ಕೊಂಡ್ರೆ ಇಷ್ಟ ಮಾಡ್ಕೊಂಡಿದ್ದಲ್ವಾ. ಒಂದು 200 ರೂಪಾಯಿ ಅಷ್ಟು ಉಳೀತು ನಮಗೇನೆ. ಹೊರಗಡೆ ಹೋಗಿದ್ರೆ 400-450 ರೂಪಾಯಿ ತೊಗೊತಾರೆ ಫುಲ್ ವಾಶ್ಗೆ. ಸಾಕು. ಇವಾಗ ಹೆಂಗೂ ಮಳೆ ಇದೆ. ಮತ್ತು ನೆಕ್ಸ್ಟ್ ಯಾವಾಗಾದ್ರೂ ಮಾಡಿಸ್ಕೊಂಡ್ರೆ ಆಯಿತು, ಮಳೆ ಎಲ್ಲ ಕಮ್ಮಿ ಆದಮೇಲೆ. ಗಾಡಿನ ಒರೆಸಲ್ವ ಅಂತ ಕೇಳಿದ್ರೆ ಇಲ್ಲ, ಒರೆಸಲ್ಲ. ಹೆಂಗೋ ಗಾಳಿ ಇದೆ. ಸೊ ಹಂಗಾಗಿ ಅದೇ ಒಣಕೊಂತದೆ, ಏನು ತೊಂದರೆ ಇಲ್ಲ. ಇನ್ನು ಅದಕ್ಕೋಸ್ಕರ ಒಣಗಿಸ್ಬೇಕಂತ ಏನಿಲ್ಲ, ತೊಂದರೆ ಇಲ್ಲ. ಗಾಜೊಂದು ಮಾತ್ರ ಒರೆಸ್ಕೊತೀನಿ. ಯಾವುದೇ ಥರ ಶಾಂಪು ಏನು ಹಾಕಿಲ್ಲ. ಶಾಂಪು ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಇದು ಬಾಡಿ ಎಲ್ಲ ಡಲ್ ಆಗ್ತಾ ಬಂದ್ಬಿಡುತ್ತೆ. ಅಂದರೆ ಪೇಂಟ್ ಡಲ್ ಆಗುತ್ತೆ. ಸೊ ಬರೀ ರೂಫಿಗೆ ಮಾತ್ರನೇ, ಅಂದರೆ ಈ ಟಾಪಿಗೆ ಮಾತ್ರನೇ ನಾರ್ಮಲಿ ಶಾಂಪು ಹಾಕೋದು. ಸೊ ಬಾಡಿಗೆಲ್ಲೂ ಶಾಂಪು ಹಾಕ್ಬಾರ್ದು. ಸೊ ಬಾಡಿಗೆ ಶಾಂಪು ಹಾಕಿದ್ರೆ ಫುಲ್ ಡಲ್ ಆಗಿಬಿಡುತ್ತೆ ಪೇಂಟು. ಜಾಸ್ತಿ ತೊಳೆದ್ರೂ ಡಲ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಜಾಸ್ತಿ ಗಲೀಜಾದರೆ ಮಾತ್ರ ತೊಳೆದ್ರೆ ಸಾಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಆಫ್ಟರ್ ವಾಶ್ ಈ ಥರ ಕಾಣಿಸ್ತಿದೆ. ಓಕೆ, ಸಾಕಲ್ವಾ? ಏನನ್ಸುತ್ತೆ ಕಮೆಂಟ್ ಮಾಡಿ ನೋಡೋಣ. ಮತ್ತು ಸೈಕಲ್ ಕೂಡ ಪಂಚರ್ ಆಗಿದೆ ಈ ಟೈರು. ಇದನ್ನು ಕೂಡ ಹೋಗಿ ರೆಡಿ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ಇದು ಕೂಡ ಬಿಚ್ಕೊತೀನಿ. ಸೊ ಇವತ್ತು ಮನೇಲಿರೋದಲ್ವ, ಆದಷ್ಟು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಬಿಡ್ತೀನಿ. ಯಾವುದಾದ್ರು ಪೆಂಡಿಂಗ್ ಇದೆ. ನಾವೆಲ್ಲ ಮುಂಚೆ ಸೈಕಲ್ ಇಲ್ಲ ಅಂತ ಅಂದ್ಬಿಟ್ಟು ಎಷ್ಟು ಪರದಾಡ್ತಿದ್ವಿ. ಇವತ್ತಿನ ದಿವ್ಸದ ಮಕ್ಕಳುಗಳಿಗೆ ವ್ಯಾಲ್ಯೂ ಇಲ್ಲ. ಹೆಂಗೆ ಮುರಿದಾಕ್ತಾರೆ ನೋಡ್ರಿ.
ಎಲ್ಲ ಮುರಿದಾಕಿಟ್ಟಿರೋದು ಪೆಡಲ್ಗಳನ್ನೆಲ್ಲ. ಸೊ ಇದನ್ನು ಚೇಂಜ್ ಮಾಡಬೇಕು. ಟೈರ್ ಕೂಡ ಮೋಸ್ಟ್ಲಿ ಟ್ಯೂಬ್ ಹೋಗೈತೆ, ಅದು ಚೇಂಜ್ ಮಾಡಬೇಕು. ನಾವು ಬಾಡಿಗೆ ಸೈಕಲ್ಗೋಸ್ಕರ ಎಷ್ಟು ಪರದಾಡ್ತಿದ್ವಿ, 2 ರೂಪಾಯಿ 3 ರೂಪಾಯಿ ಕೊಟ್ಕೊಂಡು 1 ರೂಪಾಯಿ ಕೊಟ್ಕೊಂಡು ಅರ್ಧ ಗಂಟೆ 1 ಅವರ್ ಕಾಡಿ ಬೇಡಿ ಸೈಕಲ್ನ ಓಡಿಸ್ತಿದ್ವಿ. ಇವತ್ತೊಂದು ದಿವಸ ಮಕ್ಕಳಿಗೆ, ಈ ಜನ್ರೇಷನ್ ಮಕ್ಳಿಗಂತೂ ಸ್ವಲ್ಪನೂ ವ್ಯಾಲ್ಯೂ ಇಲ್ಲ ಅಂತ ಹೇಳ್ಬೋದಪ್ಪ. ಹೆಂಗೆ ಮಾಡಿಟ್ಟವ್ರೆ. ಇವಾಗ ಒಂದು 6-7 ತಿಂಗಳಾಗದೆ ಅಷ್ಟೇ ಈ ಸೈಕಲ್ ತಗೊಂಡಿದ್ದೀನಿ. ಈ ಪೆಡಲ್ಲು ಮತ್ತು ಈ ಟೈರ್ನ ಕೂಡ ಹೋಗಿ ರೆಡಿ ಮಾಡಿಸ್ಬೇಕು. ಫುಲ್ ಪಂಚರ್ ಆಗೈತೆ, ಟ್ಯೂಬ್ ಹೋಗೈತೆ, ಏನು ಕತೆನೋ ಗೊತ್ತಿಲ್ಲ. ಸೊ ಹಿಂಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ. ಹಿಂಗೆ ಎತ್ಕೊಂಡೋಗಿ ಪಂಚರ್ ಇಲ್ಲಾಂದರೆ ಟ್ಯೂಬ್ ಹಾಕಿಸೋದಂದರೆ ಹಾಕಿಸ್ಕೊಬಂದ್ರೆ ಆಯಿತು. ಸೊ ಟೂಲ್ಸ್ ಇರೋದ್ರಿಂದಾಗಿ ಇವೆಲ್ಲ ಕೆಲಸ ನಾವೇ ಮಾಡ್ಕೋಬೋದು. ತರಕಾರಿಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿದ್ರೆ ಮಳೆ ಹೊಡಿತೈತಿ ಇಲ್ಲಿ. ಸೊ ನೋಡ್ಬೇಕು ಇನ್ನು ಸಾಯಂಕಾಲ ಯಾವ ಥರ ಇರುತ್ತೆ ಅಂತ. ಚೆನ್ನಾಗಿ ಮಳೆ ಬರ್ತಿದೆ, ಬರಲಿ, ಒಳ್ಳೇದಲ್ವಾ ಮಳೆ. ಮಳೆ ನಿಂತ ಮೇಲೆ ಹೋದ್ರೆ ಆಯಿತು. ಮಳೆ 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 ನ್ಯಾನೋದಲ್ಲಿ ಸಂತೆಗೆ ಬಂದಿದ್ದೀನಿ. ಹಂಗೆ ಟೈರ್ ಕೂಡ ರೆಡಿ ಮಾಡಿಸ್ಬೇಕಿತ್ತಲ್ವಾ, ಹಂಗಾಗಿ ಬಂದಿದ್ದು. ಇಲ್ಲಿ ನೋಡಿದ್ರೆ ಫುಲ್ ರಶ್ಶು. ಇದ್ರ ಒಳಗಡೆ ಎತ್ಕೊಂಬಂದಿದ್ದೀನಿ. ಧ್ವಂಸಂದ್ರ ಸಂತೆ ಒಳಗಡೆ ನಿಲ್ಸಕ್ಕೆ ಜಾಗ ಇಲ್ಲ. ಜೋರಾಗಿ ನಡೀತದೆ. ಇಲ್ಲಿ ಬಂದ್ಬಿಟ್ರೆ ಸ್ವಲ್ಪ ದುಡ್ಡು ಉಳಿತಾಯ ಆಗುತ್ತೆ ಅಂತ. ಎಲ್ಲ ನೋಡ್ಬೋದು, ಹಣ್ಣು ತರಕಾರಿ ಇಷ್ಟು ಸಂತೆಯಿಂದ ತಂದಿರೋ ಸಾಮಾನು. ಸೊ ಇಷ್ಟಕ್ಕೆ ಆಯ್ತು. ರೇಟ್ ಜಾಸ್ತಿ ಇದೆ, ಮಳೆ ಬೇರೆ ಬರ್ತಿದೆ ಅಲ್ಲ. ಅಂಗಡಿನಲ್ಲಿ 80 ರೂಪಾಯಿ kg ಟೊಮೆಟೊಗೆ, ಸಂತೆನಲ್ಲಿ 50 ರೂಪಾಯಿ kg. ಸೊ ಹಂಗಾಗಿ ತಗೊಂಬಂದಿದ್ದೀವಿ. ನೆಕ್ಸ್ಟ್ ಡೇ ಮಾರ್ನಿಂಗು ರೆಡಿ ಮಾಡಿಸಿದ್ದೀನಿ ಆಯಿತಾ. ಇದಕ್ಕೆ ಪಂಚರ್ ಆಗಿತ್ತು, ಪಂಚರ್ ಹಾಕಿಸ್ದೆ. ಆಮೇಲೆ ಇದು ಒಡೆದೋಗಿತ್ತಲ್ವ, ಎಲ್ಲೋ ಇತ್ತದು ಹಳೇದು ಒಂದು ಹೊಡೆದೋಗಿತ್ತಲ್ವ ಪೆಡಲ್ಲು. ಸೊ ಆ ಪೆಡಲ್ ಬದಲು ಅದೇ ಥರ ಸೆಕೆಂಡ್ ಹ್ಯಾಂಡ್ ಒಂದು ಸಿಕ್ತು, ಅದೇ ಸೈಕಲ್ ಶಾಪಲ್ಲಿ, ಅದೇ ತಗೊಬಿಟ್ಟೆ. ಸೇಮ್ ಟು ಸೇಮು. ಸ್ವಲ್ಪ ಆಯಿಲೆಲ್ಲ ಹಾಕಿ ಲೂಬ್ರಿಕೇಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಇದನ್ನು ಫಿಟ್ ಮಾಡುವ. ಇದೇ ಹಳೇದು, ನೋಡ್ಬೋದು ಇಲ್ಲಿ ಮುರಿದೋಗೈತೆ. ಈ ಸೆಕೆಂಡ್ ಹ್ಯಾಂಡ್ ಪೆಡಲ್ಗೂ ಮತ್ತು ಪಂಚರ್ ಹಾಕ್ಸಿದ್ದಕ್ಕೆ ಒಟ್ಟು 150 ರೂಪಾಯಿ ತೊಗೊಂಡ್ರು. ಏನು ಕಾಸ್ಟ್ಲಿ ಆಗ್ಬಿಟ್ಟೈತಪ್ಪ ದುನಿಯಾ. ಸೊ ಅದಕ್ಕೆ ಮನೇಲೇ ಇದ್ದು ರಜೆ ಹಾಕಿದ್ರೆ ಈ ಖರ್ಚುಗಳು ಜಾಸ್ತಿ. ಅದಕ್ಕೆ ಆದಷ್ಟು ಮನೆ ರಜೆ ಆಗದೆ ಇರೋದೇ ಒಳ್ಳೇದು. ಮಾಡ್ಕೊಂಡಾಯಿತು. ಸೊ ಹಂಗೆ ಇವತ್ತು ಸೈಕಲ್ ಕೂಡ ರೆಡಿ ಆಯಿತು. ಸೊ ಮನೇಲಿದ್ದರೆ ಒಂದಲ್ಲ ಒಂದು ಖರ್ಚು ಅನ್ನೋದು ಇದಕ್ಕೇ. ಮನೇಲಿ ಎಷ್ಟಿರ್ತೀವಿ ಅಷ್ಟು ಖರ್ಚು ಜಾಸ್ತಿ. ಹಾಗಾಗಿ ಮನೇಲಿ ಇರೋಕ್ಕೆ ಹೋಗ್ಬಾರ್ದು ಜಾಸ್ತಿ. ಆಯಿತು, ಆಲ್ಮೋಸ್ಟು ನಿನ್ನೆ 1-1.5 ಸಾವಿರ ರೂಪಾಯಿ ಅಷ್ಟು ಖರ್ಚು ಆಗಿದೆ. ಸೈಕಲು, ಅದು ಇದು, ತರಕಾರಿ, ಬೇಳೆಕಾಳು, ಆಮೇಲೆ ನಲ್ಲಿ ರಿಪೇರಿ ಮಾಡೋದು, ಅದೇನೇನೋ ಸಣ್ಣ ಪುಟ್ಟ ಎಲ್ಲ ಕೆಲಸಗಳು. ಸೊ ಸ್ನೇಹಿತರೆ, ಇಲ್ಲಿಗೆ ಕೂಡ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಟೇಕ್ ಕೇರ್, ಬಾಯ್, ನಮಸ್ಕಾರ.